ನೋಡಿ ಹೊಸ ಥರ ದ್ರಾಕ್ಷಿ ತುಂಬ ಚೆನ್ನಾಗಿದೆ. ಸೀಡ್ಲೆಸ್ಸು, ಆಸ್ಟ್ರೇಲಿಯಾದಂತೆ ಸೀಡ್ಲೆಸ್ಸು ತುಂಬ ಚೆನ್ನಾಗಿದೆ. ಒಂದು ಕೊಟ್ಟರು ಏನೇನು ವಿಚಿತ್ರವಾಗಿ ಬಂದ್ಬಿಟ್ಟಿದೆ ನೋಡಿ. ಕೊಡಪ್ಪ ನೋಡಿ, 1 kg 200 ಗ್ರಾಮ್ ಇದೆ. ಇದು ಚೆನ್ನಾಗಿದೆ ಅಲ್ವಾ? ಈ ಹಣ್ಣು ಏನಂತ ನನಗೆ ಗೊತ್ತಿಲ್ಲ, ತುಂಬ ರೇಟ್ ಜಾಸ್ತಿ ಇತ್ತು. ಏನೋ ನನಗೆ ನೋಡೋಣ, ಯೂಟ್ಯೂಬಲ್ಲಿ ನೋಡಿದ್ದೆ, ನೋಡೋಣ ಅಂತ ತಂದಿದ್ದೀನಿ. ಇದ್ರದ್ದು ಹೆಸರು ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಮಾಡ್ತಿರೋ ವೆಯ್ಟ್ ಲಾಸ್ ಪೌಡರ್ ಆಗಿರ್ಬೋದು, ಇದ್ರ ಜೊತೆಲಿ ಇನ್ನೊಂದು 8 ಐಟಮು ಬೇಕು ಅನ್ಸಿದ್ರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ, ವಾಟ್ಸಪ್ ಮಾಡಿ. ನಮಸ್ಕಾರ, ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. 12 ಗಂಟೆಗೆ ನಾನು ರಾಜಾ ಮಾರ್ಕೆಟ್ಗೆ ಹೋಗಿದ್ದು. ಏನಕ್ಕೆ ಹೋಗಿದ್ದೆ, ಇವಾಗ ಬಂದೆ, 6:15 ಬಂದೆ. ನನ್ನ ಹತ್ರ ನೀವು ಎಲ್ಲರೂ ಇಷ್ಟಪಟ್ಟಿದ್ರಿ, ನನಗಂತೂ ಇದು ತುಂಬ ಇಷ್ಟ. ಈ ಸರಗಳು ನಾನು ತುಂಬ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಈ ಸರನ ನಾನು 5 ಸರ ಇತ್ತು, 5 ಕಲರ್ ಸರ ಇತ್ತು. ಅದನ್ನು ಸ್ವಲ್ಪ ಚೇಂಜ್ ಮಾಡಿಸೋಣ ಅಂತ ಹೇಳಿ ಹೋಗಿದ್ದೆ. ಆ ಅಂಗಡಿದ ವಿಡಿಯೋನೂ ಮಾಡಿದ್ದೀನಿ ನಾನು. ಇದು ಹಳೇದು ಮಣಿ ಎಲ್ಲ ಕೊಟ್ಟಿದ್ದಾರೆ. ಈಗ ನಾನು 4 ಸರ ಮಾಡಿಸ್ಕೊಂಡು ಬಂದೆ. 4 ಸರ ಮಾಡಿಸ್ಕೊಂಡು ಬಂದೆ. ಅದ್ರದ್ದು ಫುಲ್ಲು ಡೀಟೇಲ್ ವಿಡಿಯೋ ಇದೆ, ಯಾರು ನೋಡಿಲ್ಲ ಹೋಗಿ ನೋಡ್ಬೋದು. ದಯವಿಟ್ಟು ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ತರಕಾರಿ ತೊಗೊಂಡು ಬಂದೆ. ಸ್ಪೆಷಲ್ ಹಣ್ಣು ಬಂದಿದೆ. ಮೊದಲು ನಮಗೆ ಒಂದು 4-5 ಹಣ್ಣು ಬಿಟ್ಟರೆ ಬೇರೆ ಯಾವುದೂ ಗೊತ್ತಿರಲಿಲ್ಲ. ಫಸ್ಟು ತರಕಾರಿ ತೋರಿಸ್ತೀನಿ, ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ. ಹಣ್ಣೆಲ್ಲ ವೆರೈಟಿ ಹಣ್ಣು. ಕ್ಯಾರೆಟು ನನಗೇನಿಲ್ಲ ಅಂದರೂ ಒಂದು ವಾರದಲ್ಲಿ 1 kg ಕ್ಯಾರೆಟ್ ಖಾಲಿ ಮಾಡ್ತೀನಿ. ನೋಡಿ ಈ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಊಟಿ ಕ್ಯಾರೆಟು ಏನೋ ಹೇಳ್ತಾರೆ, ತುಂಬ ಅಂದರೆ ತುಂಬ ಸ್ವೀಟಾಗಿರುತ್ತೆ. ನಾನು ಇದೇ ಥರ ಕ್ಯಾರೆಟೇ ತರೋದು, ಚಿಕ್ಕದಿದ್ರೂ ಪರವಾಗಿಲ್ಲ ಅದನ್ನು ತರೋದು. ಇದು 30 ರೂಪಾಯಿ kg. ಆಮೇಲೆ ಇದು ಗುಡ್ಡೆ ಇಟ್ಟಿದ್ರು, ನಾನು ಒಬ್ಬಳೇ ಅಲ್ವಾ ಸಾಕಾಗತ್ತೆ ಅಂತ ಹೇಳಿ ಇದು ಜಾಸ್ತಿನೇ ಗುಡ್ಡೆ ಇಟ್ಟಿದ್ರು. 20 ರೂಪಾಯಿ, ಇದು 7 ಕೊಟ್ಟಿದ್ದಾರೆ, 20. ಆಮೇಲೆ ಇದು 20 ರೂಪಾಯಿ kg. ನೂಲ್ಕೋಲು ಅಂತೀರ, ನಾವು ಗೆಡ್ಡೆಕೋಸು ಅಂತೀವಿ. ಇದು 20 ರೂಪಾಯಿ kg. ತುಂಬ ಚೀಪ್ ಆಯಿತು ತರಕಾರಿ ಎಲ್ಲ. ನೋಡಿ ಇದು 20 ರೂಪಾಯಿ ಇದು. ಆಮೇಲೆ ಬದನೆಕಾಯಿನೂ 20 ರೂಪಾಯಿ ಇತ್ತು kg. ಅರ್ಧ kg ಬದನೆಕಾಯಿ ತೊಗೊಂಡೆ. 10 ರೂಪಾಯಿ ಶುಂಠಿ ತೊಗೊಂಡೆ. ಇದು ಹುರುಳಿಕಾಯಿ ಬೀನ್ಸು ತುಂಬ ಎಳೆದಾಗಿತ್ತು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. 80 ರೂಪಾಯಿ kg. ಅರ್ಧ kg ಬೀನ್ಸ್ ತೊಗೊಂಡೆ, ಅರ್ಧ kg ಮೂಲಂಗಿ. 10 ರೂಪಾಯಿ ಮೂಲಂಗಿ, 20 ರೂಪಾಯಿ kg ಇತ್ತು. 10 ರೂಪಾಯಿ ಕೊಟ್ಟು ಅರ್ಧ kg ಮೂಲಂಗಿ ತೊಗೊಂಡೆ. ತರಕಾರಿ ಇಷ್ಟೇ ತೊಗೊಂಡಿತ್ತು. ಜೋಳ, ನಾನು ಜಾಸ್ತಿ ಡಯೆಟ್ ಅಲ್ವಾ, ಹಾಗಾಗಿ ಜೋಳ ಅಂತೇಳಿ ಇದು 12 ರೂಪಾಯಿ. 50 ರೂಪಾಯಿಗೆ 4. ಎಲ್ಲ ಅದೇ ಥರ ಇದೆ, ಫ್ರೆಶ್ ಆಗಿದೆ. ಇವಾಗ ಹಣ್ಣಿನ ವಿಷಯಕ್ಕೆ ಬರ್ತೀನಿ. ಏನೇನು ಹಣ್ಣು ತಂದೆ ಅಂತ. ಹಣ್ಣು ನನಗೆ ಮಾತ್ರ ಅಲ್ಲ, ನನ್ನ ಮೊಮ್ಮಗಳಿಗೂ ತೊಗೊಂಡು ಬಂದಿರೋದು ನಾನು. ಅವಳು ಸ್ಪೆಷಲ್ ಆಗಿರೋದು ತಿನ್ನಲಿ ಅಂತ ಹೇಳಿ. ಡ್ರ್ಯಾಗನ್ ಫ್ರೂಟು 50 ರೂಪಾಯಿ. ನನಗೊಂದು, ನನ್ನ ಮೊಮ್ಮಗಳಿಗೊಂದು, ಕೃಷ್ಣನಿಗೆ, ಇಬ್ಬರಿಗೂ. ಆಮೇಲೆ ಇದು ಪೇರು 100 ರೂಪಾಯಿ. 100 ರೂಪಾಯಿಗೆ 5. ಸ್ವಲ್ಪ ಅದು ಕಾಯಿದೆ, ಅದು ಕಾಯಿದ್ರೇ ತುಂಬ ಹಣ್ಣು ಅಂದರೆ ಚೆನ್ನಾಗಿರಲ್ಲ. ನಾನು ಮಾರ್ಕೆಟ್ಗೆ ಹೋಗಿದ್ದು, ನನಗೆ ಕವರ್ ಬೇಕಿತ್ತು, ಖಾಲಿ ಆಗೋಗಿತ್ತು ಕವರ್ ತರಕ್ಕೆ ಹೋಗಿದ್ದೆ. ಹಾಗೆ ಇಷ್ಟೆಲ್ಲ ಕತೆ ಮಾಡ್ಕೊಂಡು ಬಂದೆ. ಹೋಗದೆ ಕಂಬಳಿ ಹೊತ್ಕೊಂಡು ಮಾಡ್ಕೊಂಡಿದ್ರೆ ದುಡ್ಡು ಉಳಿಯೋದು ಅಲ್ವಾ. ಆಮೇಲೆ ಅವಳಿಗೆ ಲಿಚ್ಚಿ ಅಂದರೆ ತುಂಬ ಇಷ್ಟ. ನಮ್ಮ ವಾಗ್ಮಿಗೆ ಲಿಚ್ಚಿ ತೊಗೊಂಡೆ 1/4 kg. ಇದು 300 ರೂಪಾಯಿ kg. 1/4 kg ತೊಗೊಂಡೆ. ನಾನೊಂದೆರಡು ತಿಂತೀನಿ, ಅವಳಿಗೆ ಕೊಡ್ತೀನಿ. ಆಮೇಲೆ ನಿಂಬೆಹಣ್ಣು ಇತ್ತು. ನಿಂಬೆಹಣ್ಣು ತುಂಬ, ಇವಾಗ ಚಳಿಗಾಲ ಅಲ್ವಾ, ನಿಂಬೆಹಣ್ಣು ಯಾರೂ ಯೂಸ್ ಮಾಡಲ್ಲ. ನಿಂಬೆಹಣ್ಣು ತೊಗೊಂಡೆ. 1 ರೂಪಾಯಿ ಒಂದೊಂದು ನಿಂಬೆಹಣ್ಣು. ಈ ಥರ ಇಷ್ಟು ತಂದೆ. ಇನ್ನು ಸೊಪ್ಪೆಲ್ಲ 70 ರೂಪಾಯಿ ಅಂತೇಳಿ ಮನೆ ಮುಂದೆನೇ ಬರ್ತಾ ಇದೆ. ಹಾಗಾಗಿ ಸೊಪ್ಪೇನು ತೊಗೊಳ್ಳಿಲ್ಲ ನಾನು, ಯಾಕಂದರೆ ಬಿಡಿಸೋಷ್ಟು ಟೈಮ್ ಇಲ್ಲ. ಮನೆ ಹತ್ರ ಬರುತ್ತೆ ಫ್ರೆಶ್ ಆಗಿ, ತೊಗೊಳ್ಳೋಣ ಅಂಥೇಳಿ. ಇದೇನೋ ಹೊಸ್ದಾಗಿ ಹಣ್ಣು, ಇದು ಯೂಟ್ಯೂಬಲ್ಲಿ ನೋಡಿದ್ದೆ ನಾನು. ಹೇಗಿದೆ ಏನು ಅಂತ ಗೊತ್ತಿಲ್ಲ. ಇದು 300 ರೂಪಾಯಿ kg ಇತ್ತು. ಅರ್ಧ kg ತೊಗೊಂಡೆ, 150 ರೂಪಾಯಿ ಕೊಟ್ಬಿಟ್ಟು.
ಅರ್ಧ ಕೆ ಜಿಗೆ 4 ಹಣ್ಣು ಬಂದಿದೆ. 150 ಅಂದರೆ 35, 32ವರೆ ಬಿತ್ತು ಒಂದು ಹಣ್ಣು. ಏನಂತ ಗೊತ್ತಿಲ್ಲ, ಹೊಸ್ದಾಗಿ ಬಂದಿರೋದಲ್ವಾ. ನಾನು 2 ಇಟ್ಕೊಳ್ತೀನಿ, ಕೃಷ್ಣನ್ಗೊಂದು ವಾಕ್ಮಿಗೊಂದು ಅಂತ ಕಳಿಸ್ತೀನಿ. ಇದು ಹೆಚ್ಚಿ ಹೇಗೆ ಬಂತು ಟೇಸ್ಟು ಅಂತ ನಾನು ಹೇಳ್ತೀನಿ. ಇವಾಗ ತುಂಬ ಸಾಕಾಗೋಗಿದೆ, ಇದನ್ನೆಲ್ಲ ತೆಗಿಬೇಕು. ನನಗೆ ಕವರ್ಸ್ ಇರಲಿಲ್ಲ ನೋಡಿ. ಗ್ರೀನ್ ಟೀ ಮಾಡಿದೋಳು, ಗ್ರೀನ್ ಟೀ ಹೀಗೆ ಮಾಡಿ ಹಾಗೆ ಇಟ್ಬಿಟ್ಟು ಹೋಗಿದ್ದೀನಿ. ಇನ್ನೂ ಗ್ರೀನ್ ಟೀ ಪ್ಯಾಕ್ ಮಾಡಬೇಕು, ಅದಕ್ಕೋಸ್ಕರ ಕವರ್ ಅಂತ ಓಡೋಗಿದ್ದು. ಅರ್ಜೆಂಟ್ ಪ್ಯಾಕಿಂಗ್ ಇದೆ. ಮತ್ತು ನನ್ನ ಲೈವ್ ಟೈಮು ಆಗೋಯ್ತು. ದಿನ 7-7:30 ಲೈವ್ಗೆ ಹೋಗ್ತೀನಿ. 1-2 ಅವರ್ ಲೈವ್ ಮಾಡ್ತೀನಿ. ಎಲ್ಲರ ಹತ್ರನೂ ಮಾತಾಡೋದಕ್ಕೆ ಖುಷಿ ಆಗುತ್ತೆ ನನಗೆ ಲೈವ್ ಮಾಡೋದು ಅಂದರೆ. ಇಷ್ಟು ಇನ್ನೊಂದು ನೋಡಿ, ಇದು ಫಸ್ಟ್ ಟೈಮ್ ನಾನು ನೋಡಿದ್ದು. ನಾನು ತುಂಬ ನನ್ನ ಸಿಟಿ ಮಾರ್ಕೆಟ್ಗೆ ಹೋಗೋದು. ಹೆಂಗೆ ದ್ರಾಕ್ಷಿ, ಇದು ದ್ರಾಕ್ಷಿ ಸೀಡ್ಲೆಸ್. ಅವನು ಟೇಸ್ಟ್ ನೋಡಕ್ಕೆ ಕೊಟ್ಟರು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು 1/4 kg ಬಂತು. ಒಂದು ಗೊಂಚಲು 1/4 kg ಬಂತು. ತುಂಬ ಸ್ವೀಟು, ತುಂಬ ಚೆನ್ನಾಗಿತ್ತು. ನಮ್ಮ ವಾಕ್ಮಿಗೆ ತುಂಬ ಫ್ರೂಟ್ಸ್ ಅಂದರೆ ವಾಕ್ಮಿ ಕೃಷ್ಣ ತುಂಬ ಇಷ್ಟಪಟ್ಟು ತಿಂತಾರೆ, ಹಣ್ಣುಗಳೆಲ್ಲ ತಿಂತಾರೆ. ಹಾಗಾಗಿ ತಗೊಂಡೆ. ಸೀಡ್ಲೆಸ್ಸು, ಒಳಗಡೆ ಬೀಜ ಎಲ್ಲ, ಮತ್ತು ತುಂಬ ಅಂದರೆ ತುಂಬ ಸ್ವೀಟು. ನಾನೇ ಫಸ್ಟ್ ಟೈಮ್ ನೋಡ್ತಿರೋದು ಇದು. ಇದು ಮತ್ತು ಇದು ಫಸ್ಟು ಡ್ರ್ಯಾಗನ್ ಫ್ರೂಟು. ಫಸ್ಟು ಡ್ರ್ಯಾಗನ್ ಫ್ರೂಟು ಇದಾಗ್ತಿರ್ಲಿಲ್ಲ ಯಾರ ಕೈಗೂ. ಅಯ್ಯೋ ಡ್ರ್ಯಾಗನ್ ಫ್ರೂಟ್ ಅಷ್ಟೊಂದು ರೇಟು ಅಂತಿರೋ. ಇವಾಗ ಏನಿಲ್ಲ, 100 ರೂಪಾಯಿಗೆ 3 ಇಡ್ತಾ ಇದ್ರು. ಇವಾಗ ಸ್ವಲ್ಪ ರೇಟ್ ಜಾಸ್ತಿ ಇರ್ಬೋದು, 50 ರೂಪಾಯಿ ಒಂದೊಂದು. ಇಷ್ಟು ತಂದೆ. ಲಿಚಿನೂ ಚೆನ್ನಾಗಿರುತ್ತೆ. ಲಿಚಿ ಅವಳು ತುಂಬ ಇಷ್ಟ ಅವಳಿಗೆ. ನಮ್ಮ ವಾಗ್ಮಿಗೆ ಲಿಚಿ, ಸ್ಟ್ರಾಬೆರಿ ಎಲ್ಲ ಇಷ್ಟ. ಅದಕ್ಕೆ ಹೋಗಿದ್ದಾಗ ತರ್ತೀನಿ. ಈಗ ಅವಳು ಪೋಟರ್ ಮಾಡಿಸ್ಕೊಳ್ತಾಳೆ. ಈಗಿರುತ್ತಲ್ಲ ಲಿಚಿ, ತುಂಬ ಜನ ನೋಡಿರ್ತೀರ, ಕೆಲವೊಬ್ಬರು ಗೊತ್ತಿರಲ್ಲ ಅಷ್ಟೇ. ಒಳಗಡೆ ನೋಡಿ ಈ ಥರ ಇರುತ್ತೆ. ಒಳಗೊಂದು ಬೀಜ ಇರುತ್ತೆ. ಸ್ವಲ್ಪ ರೇಟ್ ಜಾಸ್ತಿ, ಆದರೆ ಒಳ್ಳೆಯದು. ಹಣ್ಣಲ್ವಾ, ಒಳ್ಳೆಯದು. ಇವಾಗ ಇದನ್ನು ಸ್ವಲ್ಪ ಎಲ್ಲ ಏನೇನು ಬೇಕು ಮಗಳನ್ನ ಕೇಳ್ಬಿಟ್ಟು ಅವಳಿಗೆ ಪೋಟರ್ ಮಾಡ್ತೀನಿ. ನೋಡಿದ್ರಲ್ಲ, ಇದು ಹೊಸದು ಹೇಗಿದೆ ಏನು ಅಂತ ಗೊತ್ತಿಲ್ಲ. ನೋಡೋಣ, ಒಂದು ಕಟ್ ಮಾಡೋಣ ಬನ್ನಿ. ಚಿಕ್ಕದು ಕಟ್ ಮಾಡೋಣ. ಇದು ತೊಟ್ಟು ಈಗಂದರೆ ಬರುತ್ತೆ. ಒಳ್ಳೆ ಕುಂಬಳಕಾಯಿ ಥರ ಅನಿಸುತ್ತಲ್ವ. ಸಿಪ್ಪೆನೂ ತಿನ್ಬೋದು ಅಂದರು ಅವರು, ನಂಗೆ ನಿಜ ಗೊತ್ತಿಲ್ಲ. ಬೀಜ ಎಲ್ಲ ಏನೂ ಇಲ್ಲ. ಬೀಜ ಎಲ್ಲ ಏನೂ ಇಲ್ಲ. ಹೇಗೆ ಬರುತ್ತೆ ಟೇಸ್ಟು ನೋಡೋಣ. ಫಸ್ಟ್ ಟೈಮ್ ತಿಂತಾಯಿದ್ದೀನಿ, ಗೊತ್ತಿಲ್ಲ. ಅವರು ಸಿಪ್ಪೆ ಸಮೇತ ತಿನ್ಬೋದು ಅಂತ ಹೇಳಿದ್ರು ಅಂಗಡಿಯವರು. ತುಂಬ ಸ್ವೀಟ್ ಇದೆ. ಎಮ್ಮೆ ಸಿಪ್ಪೆ ಒಂದು ಚೂರು ಹೌದು ಅಲ್ವಂತ ಗಟ್ಟಿ ಇದೆ. ಹಣ್ಣಿಗಿಂತ ಸಿಪ್ಪೆ ಯಾವ ಥರ ಗಟ್ಟಿ ಹೇಳೋಕ್ಕಾಗಲ್ಲ. ಎಮ್ಮೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇದರಿಂದ ಇದ್ರ ಹೆಸರು ಏನು, ಇದರಿಂದ ಏನು ಉಪಯೋಗ ನನಗೆ ಗೊತ್ತಿಲ್ಲ, ನಿಜ ಗೊತ್ತಿಲ್ಲ ನನಗೆ. ಆದರೆ ತುಂಬ ಚೆನ್ನಾಗಿದೆ. ಸ್ವೀಟ್ ಅಂದರೆ ಸ್ವೀಟ್ ಇದೆ. ಯಾರಾದರೂ ತಿಂದಿದ್ರೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ. ಆಮೇಲೆ ಎಲ್ಲರೂ ಸಿಕ್ಕಿದ್ರೆ ಹಣ್ಣು, ಎಲ್ಲ ಥರ ಹಣ್ಣು ತಿನ್ನಬೇಕು ನಾವು. ತರಕಾರಿ, ಹಣ್ಣು ಎಲ್ಲ ಥರ ತಿನ್ನಬೇಕು. ನನಗಂತೂ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಸ್ವಲ್ಪ ರೇಟ್ ಜಾಸ್ತಿ ಅನ್ನಿಸ್ತು, ಆದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಈ ಥರ ಹಣ್ಣು ಯಾವುದೂ ನಾನು ತಿಂದಿರಲಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಹೇಗಿರುತ್ತೋ ಏನೋ 150 ರೂಪಾಯಿ ಕೊಟ್ಟು ತಂದು ವೇಸ್ಟ್ ಆಗುತ್ತಾ ಅಂದ್ಕೊಂಡೆ. ನಿಜವಾಗ್ಲಿಲ್ಲ, ತುಂಬ ಚೆನ್ನಾಗಿದೆ. ನೋಡ್ತೀರಾ, ಈ ಹಣ್ಣು ಹೆಸ್ರೇನು ನಿಜವಾಗ್ಲೂ ಗೊತ್ತಿಲ್ಲ. ಯಾರಿಗಾರು ಗೊತ್ತಿದ್ರೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.